ವಿದ್ಯಾರ್ಥಿಗಳೇ 7ನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಪೂರ್ಣಾಂಕಗಳು ಅನ್ನೋ ಪಾಠದ ಅಭ್ಯಾಸ 1.4ರ 1 ಮತ್ತು 2ರ ಲೆಕ್ಕಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ ಮುಂದಿನವುಗಳ ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇದು ಅದರಲ್ಲಿ -30 / 10 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಹೇಗೆ ಬರ್ಕೋಬೋದು ಅಂತಂದರೆ -30 / 10 ಆಗಿರೋದ್ರಿಂದ ಕೆಳಗೆ ಬರ್ಕೋಬೋದು ನಾವು. ಆಗ 10 10 ಕ್ಯಾನ್ಸಲ್ ಆಯಿತು. ಸೊ ಆಗೇನು ಉಳಿತು -3 ಅನ್ನೋದು ಇದರ ಉತ್ತರ ಉಳಿತು. ಸೊ ಇದು ಎರಡನೇದು ಅಷ್ಟೇ 50 / -5 ಅಂತ. ಸೊ ಇದನ್ನ ಹೇಗೆ ಬರ್ಕೋಬೋದು 50 / -5 ಅಂತ ಬರ್ಕೊಳ್ತೀನಿ. ಸೊ ಬರ್ಕೊಂಡು 5 1 5 10 ಸೊ ಮೈನಸ್ ಇರೋದ್ರಿಂದ ಯಾವ ಕಡೆ ಆದರೂ ಇರಲಿ, ಅಂಶದಲ್ಲಾದರೂ ಇರಲಿ, ಛೇದದಲ್ಲಾದರೂ ಇರಲಿ, 1 ಮೈನಸ್ ಇದ್ದಾಗ ಅದು -10 ಆಗತ್ತೆ. ಇನ್ನು ಎರಡನೇದು ಅಂದರೆ ಮೂರನೇ ಲೆಕ್ಕ -36 / -9 ಅಂತಿದೆ. -36 / -9 ನೋಡಿ, ಎರಡೂ ಕಡೆ ಮೈನಸ್ ಇರೋದ್ರಿಂದ ಮೈನಸ್ಸು ಸಹ ಕ್ಯಾನ್ಸಲ್ ಆಗುತ್ತೆ, ಅಂದರೆ ಪ್ಲಸ್ ಆಗುತ್ತೆ ಅಂತ ಅರ್ಥ. ಈಗ 9 4 36 ಅಂದರೆ 9 4 ಮಗ್ಗೆಯಲ್ಲಿ, ಹೌದಾ, 9 4 ಸೊ ಹಂಗಾಗಿ 4ರಲ್ಲಿ ಹೋಗುತ್ತೆ ಅಂತ. ಸೊ ಹಾಗಾಗಿ ಇದ್ರ ಉತ್ತರ +4 ಆಗಿದೆ ಅಂತ. ಇನ್ನು ಈಗ ನೆಕ್ಸ್ಟು -49 / ಬರೀ 49 ಅಂದರೆ +49, ಈ ಕಡೆ ಪ್ಲಸ್ ಇದೆ, ಈ ಕಡೆ ಮೈನಸ್ ಇದೆ ಅಂತಂದರೆ ಸೊ ಮೈನಸ್ ಆಗತ್ತದು. ಸೊ ಹಂಗಾಗಿ 49 1 49. ಸೊ ಇದ್ರ ಉತ್ತರ -1 ಆಗಿದೆ. ಇನ್ನು ಯಾವುದು ಮೂರನೇ ಅಂದರೆ ಈ ಲೆಕ್ಕ 13 / ನೋಡಿ ಡಿವೈಡೆಡ್ ಬೈ ಅಂದರೆ ಹಿಂಗೆ ಕೆಳಗೆ ಹಾಕ್ಕೋಬೋದು -2 + 1 ಅಂತ ಇದೆ. ಸೊ ಅಲ್ಲಿಗೆ ಏನಾಗುತ್ತಿದ್ದು 13 / 2ರಲ್ಲಿ 1 ಹೋದರೆ 1 ಎಂಥ 1 -1. ಸೊ -1 ಕಡೆ ಇರೋದ್ರಿಂದ ನಾವು ಇದನ್ನು ಹೇಗೆ ಬರಿಬೋದು -13 ಅಂತ ಬರೆದ್ರೆ ಆನ್ಸರ್ ಇದ್ರದ್ದು ಮುಗಿಯುತ್ತೆ. ಸೊ ಹಂಗಾಗಿ ಇದ್ರ ಉತ್ತರ -13. ಇನ್ನು ಇದು 0 / -12 ಅಂತ ಇದೆ ಎಫ್ ಲೆಕ್ಕ. ಸೊ ಯಾವುದೇ ಸಂಖ್ಯೆಗೆ ನಾವು 0ಯನ್ನು ನೆನ್ಪಿಟ್ಕೊಳ್ಳಿ, ಯಾವುದೇ ಸಂಖ್ಯೆಗೆ ನಾವು 0ಯನ್ನು ಭಾಗಿಸಿದ್ರೆ ಅದ್ರ ಉತ್ತರ 0 ಆಗಿರುತ್ತೆ. ಸೊ ಹಂಗಾಗಿ ಡೈರೆಕ್ಟ್ 0 ಅಂತ ಇಟ್ಟರೆ ಮುಗಿಯುತ್ತೆ. ಇನ್ನು ನೆಕ್ಸ್ಟು ಇದು ನೋಡಿ -31 / ಇಲ್ಲಿ -30 ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್, ಅಥವಾ ಇನ್ನೊಂದು ಸ್ಟೆಪ್ ಬರ್ಕೊಳ್ಳೋದು ನಾವು -1. ಈಗ ನೋಡಿ -31 / ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಇದೆ. ಸೊ ಹಂಗಾಗಿ ಇಲ್ಲಿ ಏನಾಯಿತು -31 / 30 1 ಕೂಡಿದ್ರೆ -31. ಸೊ ಅಲ್ಲಿಗೆ ಏನು ಚಿಹ್ನೆನೂ ಸಹ ಕ್ಯಾನ್ಸಲ್ ಆಯಿತು. ಅಲ್ಲಿಗೆ 31 / 31 ಅಲ್ಲಿ 31 ಅಂದರೆ 31, ಅಲ್ಲಿಗೆ ಉತ್ತರ ಇದೇನದು +1 ಆಗತ್ತೆ. ನೆಕ್ಸ್ಟ್ ಎಚ್ ಲೆಕ್ಕ, ಇದು -36 ನೋಡಿ /12 ಅಂತ ಇದೆ. ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು /3 ಅಂತ ಇಲ್ಲಿದೆ. ಸೊ ಹಂಗಾಗಿ ಈಗ ನಾವು ಫಸ್ಟ್ ಏನು ಮಾಡೋಣ, ಇದನ್ನು ಭಾಗಿಸ್ಕೊಂಬಿಡೋಣ. ಯಾವುದರಿಂದ 12ರಿಂದ 36ನ್ನು ಭಾಗಿಸ್ಬಿಡೋಣ. 12 1 12 3 ಎಂಥ 3 ಬರುತ್ತೆ -3 ಬರುತ್ತೆ ನೋಡಿರಿ ಅಲ್ವಾ. 12 36 ಮಾಡಿದ್ರೆ 12 3 36. ಸೊ ಹಂಗಾಗಿ ಇಲ್ಲಿ ಮೈನಸ್ ಇರೋದ್ರಿಂದ ನಾನು -3 ಇಟ್ಟಿದ್ದೀನಿ. ಇದು ಹೆಂಗೆ ಬಂತು ಅಂದರೆ ಇಲ್ಲಿದೆ ನೋಡಿರಿ ಆನ್ಸರ್. / ಕೆಳಗೆ ಒಂದು 3 ಇದೆ, ಕೆಳಗೆ 3. ಸೊ ಈಗ ಇಲ್ಲಿ ಪ್ಲಸ್ ಇದೆ, ಈ ಕಡೆ ಮೈನಸ್ ಇದೆ, ಈ ಕಡೆ ಪ್ಲಸ್ ಇದೆ. ಸೊ ಏನಾಗುತ್ತೆ ಮತ್ತೆ ಮೈನಸ್ ಆಗುತ್ತೆ. ಸೊ 3 1 3 ಆನ್ಸರ್ ಏನು -1 ಇದ್ರ ಉತ್ತರ ಆಗಿದೆ. ನೆಕ್ಸ್ಟ್ ಕೊನೆಯದಾಗಿ ಇಲ್ಲಿ ನೋಡಿ -6 + 5 / -2 + 1 ಅಂತ ಇದೆ, ಹೌದಾ. 6ರಲ್ಲಿ 5 ಹೋದರೆ 1 ಎಂಥ 1 -1 ಕರೆಕ್ಟಾ. ನೆಕ್ಸ್ಟ್ -2ರಲ್ಲಿ 1 ಹೋದರೆ ಎಂಥ 1 -1. ಸೊ ಎರಡೂ ಕಡೆ ಮೈನಸ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ ಉಳಿಯೋದು ಉತ್ತರ 1. ಸೊ +1 ಇದ್ರ ಉತ್ತರ ಆಗಿದೆ. ಇಷ್ಟು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. ನೆಕ್ಸ್ಟ್ ಎರಡನೇದು, ಮುಂದೆ ನೀಡಿರುವ A, B ಮತ್ತು C ಬೆಲೆಗಳಿಗೆ A / B + C ≠ A / B + A / C ಎಂಬುದನ್ನು ಪರಿಶೀಲಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಸಮ ಆಗೋದಿಲ್ಲ ಅಂತ ತೋರಿಸ್ರಿ ಅಂತ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಮೊದಲನೇ ಲೆಕ್ಕ ಈ ಕಡೆ ಕೊಟ್ಟಿದ್ದಾರೆ. ಫಸ್ಟು ನಾವೇನು ಮಾಡೋಣ, ಮೊದಲನೇದಾಗಿ ಇದನ್ನು ತೊಗೊಂಬಿಡೋಣ. ಏನು A / B + C ಮಾಡೋಣ. ಅಂದರೆ ಇದೇನಿದು LHS ಅಂತ, ಅಂದರೆ ಎಡಗಡೆ ಇರ್ತಕ್ಕಂಥದ್ದು ಅಂತ. ಇದನ್ನು ಫಸ್ಟ್ ಮಾಡೋಣ. A ಜಾಗದಲ್ಲಿ ಏನು ಹಾಕಬೇಕಂತೆ 12 ನೋಡಿ ಇಲ್ಲೇ ಇದೆ, / B ಜಾಗದಲ್ಲೇನು -4 + C ಅಂದರೆ C ಜಾಗದಲ್ಲಿ 2. ಈಗ ನೋಡಿ 12 /
4ರಲ್ಲಿ 2 ಹೋದರೆ 2 ಎಂಥ 2 -2 ಹೌದಾ. ಸೊ ಈಗ ಏನಾಗುತ್ತೆ 12 ಡಿವೈಡೆಡ್ ಬೈ -2. ಸೊ ಈಗ ನೋಡ್ರಿ ಬಾಕ್ಸಿದ್ರೆ 2 1 2 6 ಎಂಥ 6 -6. ಸೊ ಹಾಗಾಗಿ LHS ಏನು ಬರುತ್ತೆ -6 ಬರುತ್ತೆ ಹೌದಾ. ಈಗ RHS ಮಾಡೋಣ. ಏನು RHS ಅಂದರೆ ಎಡಬದಿಯಲ್ಲಿ ಏನು ಕೊಟ್ಟಿದ್ದಾರೆ A ಡಿವೈಡೆಡ್ ಬೈ B ಪ್ಲಸ್ A ಡಿವೈಡೆಡ್ ಬೈ C ಇದನ್ನು ಮಾಡೋಣ. ಸೊ ಇದೇನಿದು A ಅಂತಂದ್ರೆ ಏನು 12 ಹೌದಾ ಡಿವೈಡೆಡ್ ಬೈ B ಅಂದ್ರೇನು -4 ಹೌದಾ ಪ್ಲಸ್ A ಅಂದ್ರೇನು 12 ಡಿವೈಡೆಡ್ ಬೈ C ಅಂದ್ರೇನು 2. ಈಗ ನೋಡಿ 12 ಬೈ 4 ಕರೆಕ್ಟಾ ಎಂಥ 4 -4 ಪ್ಲಸ್ 12 ಬೈ 2. ಈಗ ನೋಡ್ರಿ 4 1 4 3 ಎಂಥ 3 -3 ಕರೆಕ್ಟಾ ಪ್ಲಸ್ ಇಲ್ಲಿ 2 1 2 6 6ರಲ್ಲಿ 3 ಹೋದರೆ 3 ಎಂಥ 3 +3 ದೊಡ್ಡ ಸಂಖ್ಯೆ 6 6 ಪಕ್ಕ ಪ್ಲಸ್ ಇದೆ ಹಂಗಾಗಿ +3 ಇದೇನಿದು RHS ಹೌದಾ ಏನಿದು +3. ಹಂಗಾಗಿ ಇಲ್ಲಿ ನೋಡಿ ಈಗ ಈ -6 ಅನ್ನೋದು +3ಗೆ ಸಮ ಇದೆಯಾ ಇಲ್ಲ. ಸೊ ಹಾಗಾಗಿ ಇಲ್ಲಿ LHS ಈಸ್ ನಾಟ್ ಈಕ್ವಲ್ ಟು RHS ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. ಹಂಗಾಗಿ ಇದನ್ನು ಪರಿಶೀಲನೆ ಮಾಡ್ದಂಗೆ ಆಯಿತು ಅಂತ. ಈಗ ಅದೇ ರೀತಿ ನಾವು ಈ B ಲೆಕ್ಕನೂ ಸಹ ಮಾಡೋಣ. ಇಲ್ಲಿ ಮೊದಲನೇದು ಏನು ಮಾಡೋಣ LHS ಏನಿದೆ LHS A ಡಿವೈಡೆಡ್ ಬೈ B ಪ್ಲಸ್ C ಇದಿದೆ. ಈಗ ಎ ಜಾಗದಲ್ಲಿ ಏನಿದೆ -10 ಡಿವೈಡೆಡ್ ಬೈ B ಜಾಗದಲ್ಲಿ ಏನಿದೆ 1 ಪ್ಲಸ್ ಸಿ ಜಾಗದಲ್ಲಿ ಏನಿದೆ 1. ಸೊ ಅಲ್ಲಿಗೆ -10 ಡಿವೈಡೆಡ್ ಬೈ 1 ಪ್ಲಸ್ 1 ಅಲ್ಲಿಗೆ -10 ಬೈ 2 ಬಂತು. ಇದೇನಿದು LHSನ ಬೆಲೆ ಏನು -10 ಬೈ 2. ಸೊ ಇದನ್ನು ಇನ್ನೂ ಬಾಗಿಸಿದ್ರೆ ನಾವು 2 1 2 5 ಎಂಥ 5 -5 ಬರುತ್ತೆ. LHS ಏನೋ -5 ಬಂತು. ಈಗ ಅದೇ ರೀತಿ RHS ಮಾಡೋಣ. RHS ಏನಂತೆ A ಡಿವೈಡೆಡ್ ಬೈ B ಪ್ಲಸ್ A ಡಿವೈಡೆಡ್ ಬೈ C. ಇಲ್ಲಿ A ಅಂದ್ರೇನು -10 ಡಿವೈಡೆಡ್ ಬೈ B ಅಂದ್ರೇನು 1 ಕರೆಕ್ಟಾ ಪ್ಲಸ್ A ಅಂದರೆ ಈಗೇನು -10 ಡಿವೈಡೆಡ್ ಬೈ C ಅಂದ್ರೇನು 1. ಸೊ ಅಲ್ಲಿಗೆ ಇದೇನು ಬರುತ್ತೆ -10 ಬೈ 1 ಪ್ಲಸ್ -10 ಬೈ 1. ಅಲ್ಲಿಗೆ ಮೈನಸ್ ಇರೋದ್ರಿಂದ ನಾವು ಇದನ್ನು ತೆಗಿಬೋದು, ಏನೂ ಸಮಸ್ಯೆ ಇಲ್ಲ. -10 -10 ಆಗುತ್ತೆ, ಯಾಕಂದರೆ ಪ್ಲಸ್ ಇಂಟು ಮೈನಸ್ ಅಲ್ಲಿಗೆ ಇದೇನು ಬರುತ್ತೆ -20 ಬರುತ್ತೆ. ಏನಿದು RHS ಏನು ಬರುತ್ತೆ -20 ಬಂತು. ಸೊ ಹಾಗಾದರೆ ಇಲ್ಲಿ ಫಸ್ಟ್ ಏನಿದು -5 ಅನ್ನೋದು -20ಕ್ಕೆ ಸಮ ಅಲ್ಲ. ಸೊ ಹಾಗಾಗಿ LHS ಸಮ ಅಲ್ಲ RHS. ಇಷ್ಟು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ.